ನಮಸ್ಕಾರ ಸ್ನೇಹಿತರೆ. ಈ ಫಂಕ್ಷನ್ಸ್ ಇನ್ ಪೈಥನ್ ಸೆಷನ್ 19ಗೆ ನಿಮಗೆಲ್ಲ ಸ್ವಾಗತ. ಮೊದಲು ನಿಮಗೆ ಆಬ್ಜೆಕ್ಟಿವ್ಸ್ ಆಫ್ ದಿ ಸೆಷನ್ 19 ಏನಂತ ಹೇಳ್ತೀನಿ. ಮೊದಲು ನಾವು ರಿವ್ಯೂ ಆಫ್ ಸೆಷನ್ 18 ಮಾಡೋಣ. ಸೆಷನ್ 18ನಲ್ಲಿ ನಾನು ನಿಮಗೊಂದು ಟಾಸ್ಕ್ ಕೊಟ್ಟಿದ್ದೆ. ಆ ಟಾಸ್ಕನ್ನು ರಿವ್ಯೂ ಮಾಡೋಣ. ಮತ್ತು ಇವತ್ತಿನ ನಾನು ಸೆಷನ್ನಲ್ಲಿ ಡಿಫರೆಂಟ್ ವೇಸ್ ಆಫ್ ಕಾಲಿಂಗ್ ಎ ಫಂಕ್ಷನ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಅಂದರೆ ಡೈರೆಕ್ಟ್ ಕಾಲು, ಅಸೋಸಿಯೇಷನ್ನು, ಪ್ರಿಂಟಿಂಗ್ ದಿ ಫಂಕ್ಷನ್ನು, ಮತ್ತು ಕಾಲಿಂಗ್ ದಿ ಫಂಕ್ಷನ್ ಇನ್ ದಿ ಇಫ್ ಬ್ಲಾಕು, ಮತ್ತು ಕಾಲಿಂಗ್ ದಿ ಫಂಕ್ಷನ್ ಫ್ರಮ್ ದಿ ಲೂಪು. ಇದ್ರ ಬಗ್ಗೆ ಎಲ್ಲ ನಾವು ಪೈಚಾರ್ಮಲ್ಲಿ ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಮೊದಲನೇದಾಗಿ ಆ ಸೆಷನ್ 18 ಟಾಸ್ಕ್ ಏನು ಅಂತ ನಿಮಗೆ ತೋರಿಸ್ತೀನಿ. ಈ ಟಾಸ್ಕ್ನ ನಾನು ನಿಮಗೆ ಕೊಟ್ಟಿದ್ದೆ. ರೈಟ್ ಎ ಪ್ರೋಗ್ರಾಮ್ ಇನ್ ಪೈಥನ್ ಟು ಡಿಸ್ಪ್ಲೇ ಯುವರ್ ನೇಮ್, ಅಡ್ರೆಸ್ ಆ್ಯಂಡ್ ಇಮೇಲ್ ಐ ಡಿ ಬೈ ರೈಟಿಂಗ್ 3 ಸಪರೇಟ್ ಇನ್ಫಾರ್ಮೇಷನ್. ಅಂದರೆ 3 ಸಪರೇಟ್ ಇನ್ಫಾರ್ಮೇಷನ್ ಅಂದರೆ 3 ಸಪರೇಟ್ ಫಂಕ್ಷನ್. 3 ಸಪರೇಟ್ ಫಂಕ್ಷನ್ನ ಉಪಯೋಗಿಸ್ಕೊಂಡು ನಿಮ್ಮ ನೇಮು, ಅಡ್ರೆಸ್ಸು ಮತ್ತು ಇಮೇಲ್ ಐ ಡಿನ ನೀವು ಫಂಕ್ಷನ್ ಮುಖಾಂತರ ಬರಿಬೇಕು. ಅದು ಯಾವ ರೀತಿ ಮಾಡೋದು ಅಂತ ಇವಾಗ ನಿಮಗೆ ತೋರಿಸ್ತೀನಿ. ಬನ್ನಿ ಇವಾಗ ಪೈಚಾರ್ಮ್ ಹೋಗೋಣ. ನೋಡಿ, ಇವಾಗ ಈ ಪೈಚಾರ್ಮು ಇವಾಗ ಲೋಡ್ ಮಾಡಿದ್ದೀನಿ. ಇವಾಗ 3 ಸಪ್ರೇಟ್ ಫಂಕ್ಷನ್ ನಾನು ಬರಿಬೇಕು. ಮೊದಲನೇ ಫಂಕ್ಷನ್ ಬರಿತೀನಿ. ಫಂಕ್ಷನ್ ಬರಿಬೇಕಾದ್ರೆ ಡಿಫೈನ್ ಅನ್ನೋದನ್ನು ನಾನು ಯೂಸ್ ಮಾಡ್ತೀನಿ. ಡಿಫೈನ್ ಶೋ ನೇಮ್ ಅಂತ ಕೊಡ್ತೀನಿ. ಈ ಶೋ ನೇಮ್ ಫಂಕ್ಷನ್ನಲ್ಲಿ ಫಸ್ಟು ನಮ್ಮ ನೇಮ್ನ ಪ್ರಿಂಟ್ ಮಾಡೋಣ. ಸೊ ಪ್ರಿಂಟ್ ನೇಮ್ನ ನಾನು ಎಂಟ್ರಿ ಆ್ಯಪ್ ಅಂತ ಕೊಡ್ತೀನಿ. ನೆಕ್ಸ್ಟು ಇನ್ನೊಂದು ಫಂಕ್ಷನ್ನ ಫೋನ್ ನಂಬರ್ನ ಡಿಸ್ಪ್ಲೇ ಮಾಡೋದಕ್ಕೆ ಬರೆಯೋಣ. ಸೊ ಡಿಫೈನ್ ಫೋನ್ ಅಂಡರ್ಸ್ಕೋರ್ ನಂಬರ್, ಇದು ಒಂದು ಫಂಕ್ಷನ್ ಅನ್ನಿಸ್ಕೊಳ್ಳುತ್ತೆ. ಇದರೊಳಗಡೆ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ಫೋನ್ ನಂಬರ್ನ ನಾನು ಟೈಪ್ ಮಾಡ್ತೀನಿ. ಓಕೆ, ಪರ್ಫೆಕ್ಟ್. ಇವಾಗ 3ನೇ ಫಂಕ್ಷನ್ನಲ್ಲಿ ನಮ್ಮ ಇಮೇಲ್ ಐ ಡಿನ ಡಿಸ್ಪ್ಲೇ ಮಾಡೋಣ. ಸೊ ಫಂಕ್ಷನ್ ನೇಮ್ನ ಇಮೇಲ್ ಅಂತಲೇ ಕೊಡ್ತೀನಿ ನಾನು. ಇಲ್ಲಿ ನಾನಿವಾಗ ಪ್ರಿಂಟ್ ಒಂದು ಇಮೇಲ್ ಐ ಡಿನ ನಾನು ಡಿಸ್ಪ್ಲೇ ಮಾಡ್ತೀನಿ. ಯೂಸರ್ entry.com. ಸೊ ಇವಾಗ ನಾನು 3 ಫಂಕ್ಷನ್ನ ನಾನಿಲ್ಲಿ ಡಿಫೈನ್ ಮಾಡಿದ್ದೀನಿ. ಒಂದು ನೇಮು, ಫೋನ್ ನಂಬರು, ಇಮೇಲ್ ಐ ಡಿ. ಈ 3 ಫಂಕ್ಷನ್ನ ನಾನಿವಾಗ ಕರಿಬೇಕು ಅಂದರೆ ನಾನು ಏನು ಮಾಡಬೇಕು, ಆ ಪರ್ಟಿಕ್ಯುಲರ್ ಫಂಕ್ಷನ್ ನೇಮ್ನ ನಾನು ಕಾಲ್ ಮಾಡೋದು ಅಂದರೆ ಆ ಫಂಕ್ಷನ್ ನೇಮ್ನ ರೆಪ್ರೆಸೆಂಟ್ ಮಾಡಬೇಕು ಕೆಳಗಡೆ ಪ್ರೋಗ್ರಾಮಲ್ಲಿ. ಸೊ ಶೋ ಅಂಡರ್ಸ್ಕೋರ್ ನೇಮ್ ಅನ್ನೋದು ಒಂದು ಫಂಕ್ಷನ್ನು. ಸೊ ಇದನ್ನು ಕಾಲ್ ಮಾಡ್ತಾಯಿದ್ದೀನಿ. ಫೋನ್ ಅಂಡರ್ಸ್ಕೋರ್ ಫೋನ್ ನಂಬರ್ ಅನ್ನೋದು 2ನೇ ಫಂಕ್ಷನ್ನು. ಸೊ ಇಮೇಲ್ ಅನ್ನೋದು 3ನೇ ಫಂಕ್ಷನ್ನು. ಸೊ ಈಗ 3 ಫಂಕ್ಷನ್ ನಾನು ಕಾಲ್ ಮಾಡ್ತಾಯಿದ್ದೀನಿ. ಈ ಪ್ರೋಗ್ರಾಮ್ನ ಇವಾಗ ಎಕ್ಸಿಕ್ಯೂಟ್ ಮಾಡೋಣ. ನೋಡಿ, ನಿಮಗೆ ಔಟ್ಪುಟ್ ಬರ್ತಾ ಇದೆ. ಎಂಟ್ರಿ ಆ್ಯಪ್, ಫೋನ್ ನಂಬರ್ ಮತ್ತು ಇಮೇಲ್ ಐ ಡಿ. ಸೊ 3 ಫಂಕ್ಷನ್ ಮುಖಾಂತರ ನಾವು ಬರೆದಿದ್ದೀವಿ. ಈ ಪ್ರೋಗ್ರಾಮು ನಿಮಗೆ ಟಾಸ್ಕ್ 18ನಲ್ಲಿ ನಾನಿವಾಗ ಕೊಟ್ಟಿದ್ದೆ. ಸೊ ಈ ಪ್ರೋಗ್ರಾಮ್ ನೀವು ಮಾಡಿದರೆ ಧನ್ಯವಾದಗಳು. ಇವಾಗ ಈ ಸೆಷನ್ನಲ್ಲಿ ಏನೇನು ಕಲಿತೀನಿ ಅಂತ ನಾನು ನಿಮಗೆ ಆಬ್ಜೆಕ್ಟಿವ್ಸಲ್ಲಿ ಹೇಳಿದ್ದೆ. ಯಾವ್ಯಾವ ರೀತಿ ನಾವು ಫಂಕ್ಷನ್ಸ್ನ ಕರಿಬೋದು. ಮೊದಲನೇ ರೀತಿ ಫಂಕ್ಷನ್ಸನ್ನು ನಾವು ಕರಿಬೇಕಂದ್ರೆ ಆ ಫಂಕ್ಷನ್ನ ನಾವು ಡೈರೆಕ್ಟಾಗಿ ಕಾಲ್ ಮಾಡ್ಬೋದು. ಈ ಪ್ರೋಗ್ರಾಮಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಈ ಫಂಕ್ಷನ್ನ ನಾವು ಡೈರೆಕ್ಟಾಗಿ ಕಾಲ್ ಮಾಡಿದ್ದೀವಿ. ಇನ್ನು 2ನೇ ವಿಧಾನ, ಆ ಫಂಕ್ಷನ್ನ ನಾವು ವೇರಿಯಬಲ್ಗೆ ಕೂಡ ನಾವು ಅಸೋಸಿಯೇಟ್ ಮಾಡ್ಬೋದು. ಅದು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಇವಾಗ. ಅದಕ್ಕೆ ಮೊದಲನೇದಾಗಿ ಒಂದು ಪ್ರೋಗ್ರಾಮ್ ಫೈಲ್ನ ಓಪನ್ ಮಾಡೋಣ. ನ್ಯೂ ಪೈಥನ್ ಫೈಲ್. ಇದಕ್ಕೆ ಫಂಕ್ಷನ್ 5 ಅಂತ ನಾನು ಹೆಸರು ಕೊಡ್ತೀನಿ. ಸೊ ಇವಾಗ ನಾನು ಅಡಿಷನ್ ಆಫ್ 2 ನಂಬರ್ಸ್ನ ಒಂದು ಫಂಕ್ಷನಲ್ಲಿ ಆ್ಯಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇವಾಗ ಒಂದು ಫಂಕ್ಷನ್ ಬರಿತೀನಿ ನೋಡಿ, ಡಿಫೈನ್ ಆ್ಯಡ್. ಇದು 2 ಪ್ಯಾರಾಮೀಟರ್ಸ್ನ ತೊಗೊಳುತ್ತೆ. ಪ್ಯಾರಾಮೀಟರ್ಸ್ ಅಂದ್ರೇನು ಮತ್ತು ಆರ್ಗ್ಯುಮೆಂಟ್ಸ್ ಅಂದರೆ ಏನು ಅಂತ ನಮಗೆ ಪ್ರೀವಿಯಸ್ ಸೆಷನ್ನಲ್ಲಿ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, C = A+B ಅಂತ ಟೈಪ್ ಮಾಡ್ತಾಯಿದ್ದೀನಿ ಫಂಕ್ಷನ್ನಲ್ಲಿ. ಆಮೇಲೆ ರಿಟರ್ನ್ ಸ್ಟೇಟ್ಮೆಂಟ್ ಅಂದರೆ ಕೂಡ ಏನು ಅಂತ ಕೂಡ ನಾನು ನಿಮಗೆ ಹೋದ ಸೆಷನ್ನಲ್ಲಿ ಹೇಳಿದ್ದೆ. ರಿಟರ್ನ್ C ಅಂತ ಇಲ್ಲಿ ಟೈಪ್ ಮಾಡ್ತಾಯಿದ್ದೀನಿ. ಇದು ನನ್ನ ಫಂಕ್ಷನ್ನು. ಇವಾಗ ಈ ಫಂಕ್ಷನ್ನ ನಾನು ವೇರಿಯಬಲ್ಗೆ ಅಸೋಸಿಯೇಟ್ ಮಾಡ್ತೀನಿ. ತುಂಬಾ ಸಿಂಪಲ್ ಅದು. x ಅನ್ನೋದು ಒಂದು ವೇರಿಯಬಲ್ಲು. ಇಲ್ಲಿ ಆ್ಯಡ್ ಫಂಕ್ಷನ್ನ ನಾನು ಕರಿಬೇಕು. 2 ವ್ಯಾಲ್ಯೂಸ್ನ ಪಾಸ್ ಮಾಡ್ತೀನಿ, 10, 20 ಅಂತ. ಇವಾಗ ಏನು ಮಾಡ್ತೀನಿ, ಪ್ರಿಂಟ್ ದ ಸಮ್ ಈಸ್, ಇಲ್ಲಿ ಎಕ್ಸ್ ವ್ಯಾಲ್ಯೂನ ಪ್ರಿಂಟ್ ಮಾಡ್ತೀನಿ. ಸೊ ಮೊದಲು ಈ ಪ್ರೋಗ್ರಾಮ್ ರನ್ ಆಗ್ತಾ ಇದೆಯೋ ಅಲ್ವೋ ನೋಡೋಣ ಬನ್ನಿ. ಈ ಪ್ರೋಗ್ರಾಮ್ನ ರನ್ ಮಾಡ್ತಾಯಿದ್ದೀನಿ.
ರನ್ ಮಾಡಿದ್ರೆ ನಂಗೆ ಔಟ್ಪುಟ್ ಕರೆಕ್ಟಾಗಿ ಬರ್ತಾ ಇದೆ, ಸಮ್ ಇಸ್ 30 ಅಂತ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಆ್ಯಡ್ ಆಫ್ 10, 20 ಅಂದರೆ ಈ ಆ್ಯಡ್ ಫಂಕ್ಷನ್ನ ನಾನು ಕರಿತಾ ಇದ್ದೀನಿ. ಕರಿಬೇಕಾದ್ರೇ 10 and 20 ಅನ್ನೋ 2 ವ್ಯಾಲ್ಯೂನ ಪಾಸ್ ಮಾಡ್ತಾ ಇದ್ದೀನಿ. ಆ 10 ಅನ್ನೋ ವ್ಯಾಲ್ಯೂ ಎ ಒಳಗೆ ಸ್ಟೋರ್ ಆಗುತ್ತೆ, 20 ಅನ್ನೋ ವ್ಯಾಲ್ಯೂ ಬಿ ಅಲ್ಲಿ ಸ್ಟೋರ್ ಆಗುತ್ತೆ. ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂದಾಗ 10 + 20 ಈಸ್ ಈಕ್ವಲ್ ಟು 30. ಸೊ ವ್ಯಾಲ್ಯೂ ಆಫ್ ಸಿ ಏನಾಯಿತು, 30 ಆಯಿತು. ರಿಟರ್ನ್ ಸಿ ಅಂತ ನಾನು ಕೊಟ್ಟಾಗ ಸಿ ವ್ಯಾಲ್ಯೂ ರಿಟರ್ನ್ ಆಯಿತು. ಎಲ್ಲಿಗೆ ರಿಟರ್ನ್ ಆಗುತ್ತೆ, ಈ ಎಕ್ಸ್ ಅನ್ನೋ ವೇರಿಯಬಲ್ಗೆ ರಿಟರ್ನ್ ಆಗುತ್ತೆ. ಅಂದರೆ ಎಕ್ಸ್ ವ್ಯಾಲ್ಯೂ ಏನಾಯಿತು, 30 ಆಯಿತು. ಈಗ ನಾನು ಎಕ್ಸ್ ವ್ಯಾಲ್ಯೂನ ಪ್ರಿಂಟ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ನಾನು ವೇರಿಯಬಲ್ನ ಫಂಕ್ಷನ್ಗೆ ಅಸೋಸಿಯೇಟ್ ಮಾಡ್ಬೋದು. ಇದು ಒಂದು ವಿಧಾನ ಫಂಕ್ಷನ್ನ ಕರೆಯೋಕ್ಕೆ. ಇನ್ನೊಂದು ವಿಧಾನ ಫಂಕ್ಷನ್ನ ಕರೆಯೋದಕ್ಕೆ ನಾನು ಡೈರೆಕ್ಟಾಗಿ ಫಂಕ್ಷನ್ನೇ ಪ್ರಿಂಟ್ ಮಾಡಿಬಿಡ್ಬೋದು. ಅದು ಹೇಗೆ ಅಂತ ನನಗೆ ಇದೇ ಪ್ರೋಗ್ರಾಮಲ್ಲಿ ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು ಎ ಆ್ಯಡ್ ಆಫ್ 10, 20 ನಾವು ಏನು ಬರೆದಿದ್ದೀವಿ ಈ ವೇರಿಯಬಲ್ನ ತೆಗೆದುಬಿಡೋಣ ಮತ್ತು ಈ ಪ್ರಿಂಟ್ ಸ್ಟೇಟ್ಮೆಂಟ್ನು ತೆಗೆದುಬಿಡೋಣ. ಇಲ್ಲಿ ನಾವೇನು ಮಾಡ್ಬೋದು, ಡೈರೆಕ್ಟಾಗಿ ಪ್ರಿಂಟ್ ಸಮ್ ಈಸ್ ಅಂತ ಕೊಟ್ಟು ಈ ಫಂಕ್ಷನ್ನೇ ನಾವು ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ಕೊಟ್ಬಿಡೋಣ. ಸೊ ಇಲ್ಲಿ ಏನಾಗ್ತಾ ಇದೆ ನೋಡಿ, ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆ ಫಂಕ್ಷನ್ ಕಾಲ್ ಕೂಡ ಇದೆ. ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ ಸಮ್ ಈಸ್ ಅಂತ ಒಂದು ಸ್ಟ್ರಿಂಗ್ ಪ್ರಿಂಟ್ ಆಗುತ್ತೆ, ಅದ್ರ ಪಕ್ಕದಲ್ಲೇ ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀನಿ 10, 20 ಅಂತ. ಸೊ ಅವಾಗ ಏನಾಗುತ್ತೆ, ಫಂಕ್ಷನ್ ಕಾಲ್ ಆದಾಗ ಈ ಆ್ಯಡ್ ಎ, ಬಿ ಫಂಕ್ಷನ್ನ ಕರೆದುಕೊಳ್ಳುತ್ತೆ. ಎ ಈಸ್ ಈಕ್ವಲ್ ಟು 10, ಬಿ ಈಸ್ ಈಕ್ವಲ್ ಟು 20, ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಅಂದರೆ ಏನಾಯಿತು, ಸಿ 30 ಆಯಿತು, ರಿಟರ್ನ್ ಸಿ. ಸೊ ಸಿ ವ್ಯಾಲ್ಯೂ ಇಲ್ಲಿ ಪ್ರಿಂಟ್ ಆಗುತ್ತೆ. ಸೊ ರನ್ ಮಾಡಿ ನೋಡೋಣ ಈ ಪ್ರೋಗ್ರಾಮ್ನ. ನೋಡಿ, ನಿಮಗೆ ಅದೇ ಔಟ್ಪುಟ್ ಬರ್ತಾ ಇದೆ. ಸೊ ಇವಾಗ 2 ಥರ ನೀವು ಫಂಕ್ಷನ್ನ ಹೆಂಗೆ ಕರೆಯೋದು ಅಂತ ನೀವು ತಿಳ್ಕೊಂಡ್ರಿ. ವೇರಿಯಬಲ್ ಜೊತೆ ಫಂಕ್ಷನ್ನ ಅಸೋಸಿಯೇಟ್ ಮಾಡ್ಬೋದು, ಹಾಗೂ ಇನ್ನೊಂದು ವಿಧಾನ ಏನಂದರೆ ಫಂಕ್ಷನ್ನ ಡೈರೆಕ್ಟಾಗಿ ನೀವು ಪ್ರಿಂಟ್ ಮಾಡ್ಬೋದು. ಇನ್ನು ಮೂರನೇ ವಿಧಾನ, ಫಂಕ್ಷನ್ನ ನೀವು ಇಫ್ ಸ್ಟೇಟ್ಮೆಂಟಲ್ಲಿ ಕೂಡ ನಾವು ಉಪಯೋಗಿಸ್ಕೋಬೋದು. ಅದಕ್ಕೆ ಒಂದು ಪ್ರೋಗ್ರಾಮ್ನ ಬರೆದು ತೋರಿಸ್ತೀನಿ. ಸೊ ಹೊಸ ಪ್ರೋಗ್ರಾಮ್ ಫೈಲ್ನ ನಾವು ಓಪನ್ ಮಾಡೋಣ. ಅದನ್ನು ಫಂಕ್ಷನ್ 6 ಅಂತ ನಾವಿವಾಗ ಕರೆಯೋಣ. ಸೊ ಒಂದು ನಂಬರು ಈವನ್ ನಂಬರಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಒಂದು ಫಂಕ್ಷನ್ನ ನಾನಿವಾಗ ಬರಿತೀನಿ. ಸೊ ಆ ಫಂಕ್ಷನ್ಗೆ ಚೆಕ್ ಅಂಡರ್ಸ್ಕೋರ್ ಈವನ್ ಅಂತ ಕೊಡೋಣ. ಇದಕ್ಕೆ ಒಂದು ಪ್ಯಾರಾಮೀಟರ್ನ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ ಎನ್ ಅಂತ. ಈವನ್ ನಂಬರ್ನ ಚೆಕ್ ಮಾಡಬೇಕಾದ್ರೆ ನಿಮಗೆ ಲಾಜಿಕ್ ಗೊತ್ತು. ಆ ನಂಬರ್ನ 2 ಅಲ್ಲಿ ಡಿವೈಡ್ ಮಾಡಿ ಮಾಡ್ಯುಲಸ್ನ ಚೆಕ್ ಮಾಡಬೇಕು. ಆ ಮಾಡ್ಯುಲಸ್ಸು 0 ಆಗಿದ್ದರೆ ಅದು ಈವನ್ ನಂಬರು, 0 ಆಗಿಲ್ಲದೆ ಇದ್ದರೆ ಅದು ಆಡ್ ನಂಬರ್ ಅಂತ ಅನ್ನಿಸ್ಕೊಳ್ಳುತ್ತೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ಎನ್ ಅನ್ನೋದು ಆ ಪ್ಯಾರಾಮೀಟರು ಎನ್ mod 2 ಈಕ್ವಲ್ ಟು 0 ಅಂತ ಒಂದು ಇಫ್ ಕಂಡೀಷನ್ ಕೊಡ್ತಾ ಇದ್ದೀನಿ ಫಂಕ್ಷನ್ ಒಳಗೆ. ಈಕ್ವಲ್ ಟು 0 ಆದರೆ ಇಲ್ಲೇನು ಮಾಡೋಣ, ರಿಟರ್ನ್ ಟ್ರೂ ಅಂತ ಕೊಡೋಣ. ರಿಟರ್ನ್ ಟ್ರೂ, ರಿಟರ್ನ್ ಸ್ಪೆಲ್ಲಿಂಗ್ ತಪ್ಪಿದೆ, RETURN ಕರೆಕ್ಟ್ ಸ್ಪೆಲ್ಲಿಂಗ್ ಅದು. ರಿಟರ್ನ್ ಟ್ರೂ. ಇಲ್ಲ ಅಂದರೆ ಎಲ್ಸ್ ಏನು ಮಾಡೋಣ, ರಿಟರ್ನ್ ಫಾಲ್ಸ್ ಅಂತ ಕೊಡೋಣ. ರಿಟರ್ನ್ ಫಾಲ್ಸ್ ಅಂತ ಕೊಡೋಣ. ಇದು ನನ್ನ ಫಂಕ್ಷನ್ ಡೆಫಿನೇಷನ್ನು. ಇವಾಗ ಈ ಫಂಕ್ಷನ್ನ ನಾನು ಕರಿಬೇಕಂದ್ರೆ ಏನು ಮಾಡಬೇಕು ನಾನಿಲ್ಲಿ, ಇವಾಗ ನಾನು ಏನು ಮಾಡ್ತೀನಿ, ಆ ಫಂಕ್ಷನ್ನ ಕಲಿಬೇಕಾದ್ರೆ ಎನ್ ವ್ಯಾಲ್ಯೂನ ನಾನು ಸಪ್ಲೈ ಮಾಡಬೇಕು. ಸೊ ಅವಾಗ ಏನು ಮಾಡ್ತೀನಿ, ಇಲ್ಲೊಂದು ಇಫ್ ಕಂಡೀಷನ್ನ ಕೊಡ್ತೀನಿ. ಇಲ್ಲಿ ಇಫ್ ಚೆಕ್ ಅಂಡರ್ಸ್ಕೋರ್ ಈವನ್ ಆಫ್ ಎ ನಂಬರ್ ಕೊಡೋಣ. ಇವಾಗ ಒಂದು ನಂಬರ್ ಪಾಸ್ ಮಾಡ್ತೀನಿ 10. ಈ 10 ಅನ್ನೋ ನಂಬರು ಇವಾಗ ಟ್ರೂ ಅನ್ನೋ ವ್ಯಾಲ್ಯೂ ನನಗೆ ರಿಟರ್ನ್ ಮಾಡಿದ್ರೆ ಫಂಕ್ಷನ್ನು ಇದು ಈವನ್ ನಂಬರ್ ಅನ್ನಿಸ್ಕೊಳ್ಳುತ್ತೆ, ಇಲ್ಲ ಅಂದರೆ ಅದು ಆಡ್ ನಂಬರ್ ಅಂತ ಅನ್ನಿಸ್ಕೊಳ್ಳುತ್ತೆ. ಸೊ ಇವಾಗ ಪ್ರಿಂಟ್ ಏನು ಮಾಡ್ತಾ ಇದ್ದೀನಿ, ಪ್ರಿಂಟ್ ನಂಬರ್ ಈಸ್ ಈವನ್ ಎಲ್ಸ್ ಪ್ರಿಂಟ್ ನಂಬರ್ ಈಸ್ ಆಡ್. ಓಕೆ, ಫಸ್ಟ್ ಈ ಪ್ರೋಗ್ರಾಮ್ ವರ್ಕ್ ಆಗ್ತಾ ಇದೆಯಲ್ವ ಅಂತ ನೋಡಿಬಿಡೋಣ ಬನ್ನಿ. ಈ ಪ್ರೋಗ್ರಾಮ್ನ ರನ್ ಮಾಡೋಣ ಫಸ್ಟು. ಸೊ ನಂಬರ್ ಈಸ್ ಈವನ್ ಅಂತ ತೋರಿಸ್ತಾ ಇದೆ. ಓಕೆ, ಇವಾಗ ಒಂದು ಆಡ್ ನಂಬರ್ ಕೊಟ್ಬಿಟ್ಟು ನೋಡೋಣ. ಫಾರ್ ಎಕ್ಸಾಂಪಲ್ 5 ಅನ್ನೋದು ಆಡ್ ನಂಬರು. ಇವಾಗ ಈ ಪ್ರೋಗ್ರಾಮ್ನ ರನ್ ಮಾಡೋಣ. ಸೊ ನಂಬರ್ ಈಸ್ ಆಡ್ ಅಂತ ತೋರಿಸ್ತಾ ಇದೆ. ಸೊ ಈ ಪ್ರೋಗ್ರಾಮ್ ಹೆಂಗೆ ವರ್ಕ್ ಆಗ್ತಿದೆ ಅಂತ ಫಸ್ಟು ನೋಡೋಣ. ಈ ಮೇಲ್ಗಡೆ ನಾನು ಇಲ್ಲಿಂದ ಇಲ್ಲಿವರೆಗೂ ಫಂಕ್ಷನ್ ಡೆಫಿನೇಷನ್ ಮಾಡಿಬಿಟ್ಟಿದ್ದೀನಿ. ಇವಾಗ ಇಫ್ ಚೆಕ್ ಅಂಡರ್ಸ್ಕೋರ್ ಈವನ್ ಆಫ್ 5 ಇಸ್ ಈಕ್ವಲ್ ಟು ಟ್ರೂ ಅಂತ ಕೊಡ್ತಾ ಇದ್ದೀನಿ. ಇಫ್ ಚೆಕ್ ಅಂಡರ್ಸ್ಕೋರ್ ಈವನ್ ಆಫ್ 5 ಅಂದರೆ ಏನು, 5 ಅನ್ನೋ ವ್ಯಾಲ್ಯೂನ ಈ ಚೆಕ್ ಅಂಡರ್ಸ್ಕೋರ್ ಈವನ್ ಫಂಕ್ಷನ್ಗೆ ನಾನು ಕಳಿಸ್ತಾ ಇದ್ದೀನಿ. ಸೊ ಎನ್ ವ್ಯಾಲ್ಯೂ ಏನಾಯಿತು, 5 ಆಯಿತು.
ಇವಾಗ ಅಲ್ಲಿ ಇಫ್ n mod 2 ಈಕ್ವಲ್ ಟು 0 ಅಂತ ಒಂದು ಸ್ಟೇಟ್ಮೆಂಟ್ನ ಚೆಕ್ ಮಾಡ್ತಾ ಇದ್ದೀನಿ. ಅಂದರೆ 5ನ್ನು ನಾನು 2 ಇಂದ ಡಿವೈಡ್ ಮಾಡಿ ಮಾಡ್ಯುಲಸ್ನ ಚೆಕ್ ಮಾಡಿ ಅದು 0 ಆಗಿದ್ದರೆ ಟ್ರೂನ ರಿಟರ್ನ್ ಮಾಡುತ್ತೆ, 0 ಆಗಿಲ್ಲದೆ ಇದ್ದರೆ ಫಾಲ್ಸ್ನ ರಿಟರ್ನ್ ಮಾಡುತ್ತೆ. ಸೊ ಇವಾಗ 5 ಅನ್ನೋ ನಂಬರ್ನ ನಾನು 2 ಅಲ್ಲಿ ಡಿವೈಡ್ ಮಾಡಿದ್ರೆ ಟ್ರೂ ರಿಟರ್ನ್ ಮಾಡಲ್ಲ, ಫಾಲ್ಸ್ನ ರಿಟರ್ನ್ ಮಾಡುತ್ತೆ. ಸೊ ಇಲ್ಲಿ ಕಂಡೀಷನ್ ಏನಾಯಿತು, ಇಫ್ ಚೆಕ್ ಅಂಡರ್ಸ್ಕೋರ್ E1 of 5 is equal to ಟ್ರೂ ಅಂತ ಕೊಟ್ಟಿದ್ದೀನಿ, ಟ್ರೂ ಆಗಲ್ಲ, ಫಾಲ್ಸ್ ಆಗುತ್ತೆ. ಆದ್ದರಿಂದ ನಂಬರ್ ಇಸ್ ಆಡ್ ಅಂತ ಅದು ಡಿಸ್ಪ್ಲೇ ಆಗುತ್ತೆ. ಇದು ಒಂದು ಸಿಂಪಲ್ ಪ್ರೋಗ್ರಾಮು, ನಾವು ಯಾವ ರೀತಿ ಫಂಕ್ಷನ್ನ ಇಫ್ ಸ್ಟೇಟ್ಮೆಂಟಲ್ಲಿ ಉಪಯೋಗಿಸ್ಕೋಬೋದು ಅಂತ. ಇನ್ನೊಂದು ವಿಧಾನ ಫಂಕ್ಷನ್ನ ಎಲ್ಲಿ ಉಪಯೋಗಿಸ್ಕೋಬೋದು ಅಂದರೆ ನಾವು ಐಟರೇಷನ್ಸಲ್ಲಿ ಕೂಡ ಉಪಯೋಗಿಸ್ಕೋಬೋದು. ಅಂದರೆ ಫಾರ್ ಲೂಪಲ್ಲಿ ಕೂಡ ನಾವು ಫಂಕ್ಷನ್ಸ್ನ ಉಪಯೋಗಿಸ್ಕೋಬೋದು. ಅದಕ್ಕೂ ಒಂದು ಸಿಂಪಲ್ ಪ್ರೋಗ್ರಾಮ್ನ ನಾನು ನಿಮಗೆ ಬರೆದು ತೋರಿಸ್ತೀನಿ. ಈಗ ಹೊಸ ಒಂದು ಫೈಲ್ನ ಓಪನ್ ಮಾಡೋಣ. ಆ ಫೈಲ್ನ ಫಂಕ್ಷನ್ 7 ಅಂತ ಕರೆಯೋಣ, ಫಂಕ್ಷನ್ 7 ಅಂತ ಕರೆಯೋಣ. ಸೊ ಇವಾಗ ಒಂದು ಫಂಕ್ಷನ್ ನಾನು ಡಿಫೈನ್ ಮಾಡ್ತೀನಿ. ಏನದು ಫಂಕ್ಷನ್ನು, ಮಲ್ ಅಂತ ಒಂದು ಫಂಕ್ಷನ್ ಡಿಫೈನ್ ಮಾಡ್ತೀನಿ. ಆ ಮಲ್ ಅನ್ನೋ ಫಂಕ್ಷನ್ನು ಒಂದು ಆರ್ಗ್ಯುಮೆಂಟ್ನ ಅಕ್ಸೆಪ್ಟ್ ಮಾಡುತ್ತೆ, ಒಂದು ಪ್ಯಾರಾಮೀಟರ್ನ ಅಕ್ಸೆಪ್ಟ್ ಮಾಡುತ್ತೆ. ಇವಾಗ ಇಲ್ಲೇನು ಮಾಡ್ತೀನಿ, ಈ ಒಂದು ವೇರಿಯಬಲ್ನ ತೊಗೊತೀನಿ ಮಲ್ ಅಂತ, ಅಂದರೆ ಮಲ್ಟಿಪ್ಲಿಕೇಶನ್ ಅಂತ. ಅದನ್ನು 2 ಇಂದ ಮಲ್ಟಿಪ್ಲೈ ಮಾಡೋಣ, 2 ಇಂಟು a ಮಲ್ಟಿಪ್ಲೈ ಮಾಡಿ ಇವಾಗ ಅದನ್ನು ಪ್ರಿಂಟ್ ಮಾಡೋಣ. ಪ್ರಿಂಟ್ ಹೆಂಗೆ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಆಫ್ 2 ನಂಬರ್ಸ್ನ ನಾನು ಜನ್ರೇಟ್ ಮಾಡ್ತಾಯಿದ್ದೀನಿ. ಫಸ್ಟು ನನಗೆ 2 ಬರಬೇಕು, ಇಂಟು ಹಾಗೆ ಬರಬೇಕು ಆ್ಯಕ್ಚುಲಿ. ನೆಕ್ಸ್ಟ್ ಏನು ಮಾಡಬೇಕು, ನನಗಿಲ್ಲಿ ನನಗೆ ಐ ವ್ಯಾಲ್ಯೂ ಬರಬೇಕು. ಅಂದರೆ ಐ ವ್ಯಾಲ್ಯೂ ಅಂದರೆ ಇಲ್ಲಿ ಎ ವ್ಯಾಲ್ಯೂ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಏನು ಬರಬೇಕು, ನನಗೆ ಆನ್ಸರ್ ಬರಬೇಕು. ಇಲ್ಲಿ ಆನ್ಸರಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಆನ್ಸರಲ್ಲಿ ನಾನು 2 ಇಂಟು ಎ ಅಂತ ಟೈಪ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಪಕ್ಕದಲ್ಲಿ ಒಂದು ಈಕ್ವಲ್ ಟು ಕೂಡ ಹಾಕೋಣ. ನಿಮಗೆ ಪ್ರೋಗ್ರಾಮ್ ಪೂರ್ಣವಾಗಿ ಅರ್ಥ ಆಗುತ್ತೆ, ನೀವು ಕೊನೆ ತನಕ ಈ ಪ್ರೋಗ್ರಾಮ್ನ ನೋಡ್ತಾ ಇರಿ. ಇಲ್ಲಿ ಈಕ್ವಲ್ ಟು ಹಾಕ್ತೀನಿ. ಸೊ ಇವಾಗ ಇದೊಂದು ಎಕ್ಸ್ಪ್ರೆಷನ್ ಆಯಿತು. ಸೊ 2 ಇಂಟು ಅನ್ನೋದು ಹಾಗೆ ಪ್ರಿಂಟ್ ಆಗುತ್ತೆ. ಎ ವ್ಯಾಲ್ಯೂ ನಾವು ಏನು ಪಾಸ್ ಮಾಡ್ತೀವಿ ಫಂಕ್ಷನಲ್ಲಿ, ಆ ಎ ವ್ಯಾಲ್ಯೂ ಇಲ್ಲಿ ಪ್ರಿಂಟ್ ಆಗುತ್ತೆ, ಮತ್ತು ಆನ್ಸರು ಇಲ್ಲಿ ಪ್ರಿಂಟ್ ಆಗುತ್ತೆ 2 ಇಂಟು ಎ ಅಂತ. ಹಿಂಗಾದರೂ ಪ್ರಿಂಟ್ ಮಾಡ್ಬೋದು. ಸಿನ್ಸ್ ಇಲ್ಲಿ ಮಲ್ ಇಸ್ ಈಕ್ವಲ್ ಟು 2 ಇಂಟು ಎ ಹಾಕಿರೋದ್ರಿಂದ ಇಲ್ಲಿ ಮಲ್ ವ್ಯಾಲ್ಯೂ ಕೂಡ ನೀವು ಪ್ರಿಂಟ್ ಮಾಡ್ಬೋದು. ಸೊ ಇಲ್ಲಿ 2 ಇಂಟು ಎ ಪ್ರಿಂಟ್ ಮಾಡಿರೋದ್ರಿಂದ ಈ ಮಲ್ ಇಸ್ ಈಕ್ವಲ್ ಟು 2 ಇಂಟು ಎ ಅನ್ನೋದು ತೆಗೆದುಬಿಡೋಣ. ಸೊ ಸಿಂಪಲ್ ಫಂಕ್ಷನ್ ಡೆಫಿನೇಷನ್ ಆಯಿತು ನಮಗಿವಾಗ. ಸೊ ಇವಾಗ ನಾನೇನು ಮಾಡ್ತೀನಿ, ಒಂದು ಫಾರ್ ಲೂಪ್ನ ಬರಿತೀನಿ. ನಾನು ಈ ಫಾರ್ ಲೂಪ್ ಅಂದರೆ ಏನು ಅಂತ ಗೊತ್ತು ನಿಮಗೆ. ಫಾರ್ ಐ ಇನ್ ರೇಂಜ್ 1,11. ಈ 1,11 ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತು, ಯಾಕಂದರೆ ಫಾರ್ ಲೂಪು 0 ಇಂದ ಶುರುವಾಗುತ್ತೆ. ಸೊ ಆ ಕಾರಣದಿಂದಾಗಿ ನಾನು 1ಇಂದ ಶುರು ಮಾಡಬೇಕು, ಮತ್ತು ನಂಗೆ 10 ನಂಬರ್ಸ್ ಬೇಕು, ಅಂದರೆ 1 ನಂಬರ್ ಎಕ್ಸ್ಟ್ರಾ ತೊಗೋಬೇಕು. ಅದಕ್ಕೆ ನಾನು 1,11 ಅಂತ ತೊಗೊಂಡಿದ್ದೀನಿ. ಇವಾಗ ನಾನು ಏನು ಮಾಡ್ತೀನಿ, ಐ ವ್ಯಾಲ್ಯೂನ ನಾನು ಫಂಕ್ಷನ್ ಒಳಗಡೆ ಕಳಿಸ್ಬೇಕು. ಸೊ ಇವಾಗ ನಾನು ಏನು ಮಾಡ್ತೀನಿ, ಮಲ್ ಅನ್ನೋದು ಒಂದು ಫಂಕ್ಷನ್ ನೇಮು, ಅದರೊಳಗಡೆ ಈ ಐ ವ್ಯಾಲ್ಯೂನ ಹಾಕ್ತಾಯಿದ್ದೀನಿ. ಸೊ ಇದರಿಂದ ಏನು ಅರ್ಥ ಆಯಿತು ನಿಮಗೆ, ಫಸ್ಟು ಈ ಫಂಕ್ಷನ್ನ ಡೆಫಿನೇಷನ್ ಬಗ್ಗೆ ಮರ್ತುಬಿಡಿ ನೀವು. ಈ ಫಾರ್ ಲೂಪ್ ಒಳಗಡೆ ಬರೋಣ. ಫಸ್ಟು ಫಾರ್ ಐ ಇನ್ ರೇಂಜ್ 1,11. ಇನಿಷಿಯಲ್ ವ್ಯಾಲ್ಯೂ ಆಫ್ ಐ ಏನು, 1. ಸೊ ಮಲ್ ಆಫ್ ಐ ಅಂದ್ರೇನು, MUL ಆಫ್ 1. 1 ಅನ್ನೋದು ಎಲ್ಲಿ ಹೋಗುತ್ತೆ, ಎ ಒಳಗೆ ಹೋಗುತ್ತೆ, ಅಂದರೆ ಎ ವ್ಯಾಲ್ಯೂ ಏನು, 1. ಈಗ ಪ್ರಿಂಟ್ 2 ಇಂಟು ಅಂದರೆ 2 ಇಂಟು ಹಾಗೆ ಪ್ರಿಂಟ್ ಆಗುತ್ತೆ. ಎ ವ್ಯಾಲ್ಯೂ ಏನು, 1 ಆಗಿರುತ್ತೆ, 1 ಹಾಗೆ ಪ್ರಿಂಟ್ ಆಗುತ್ತೆ. ಈಕ್ವಲ್ ಟು ಹಾಗೆ ಪ್ರಿಂಟ್ ಆಗುತ್ತೆ. 2 ಇಂಟು ಎ ಅಂದರೆ 2. ಸೊ ಫಸ್ಟ್ ವ್ಯಾಲ್ಯೂ ನಿಮಗೆ 2 ಇಂಟು 1 ಇಸ್ ಈಕ್ವಲ್ ಟು 2 ಅಂತ ಬರುತ್ತೆ. ಎರಡನೇ ಐಟ್ರೇಷನ್ ಬಂದಾಗ ಐ ವ್ಯಾಲ್ಯೂ 2 ಆಗುತ್ತೆ. ಸೊ ಇಲ್ಲೇನಾಗುತ್ತೆ, MUL ಆಫ್ 2 ಆಗುತ್ತೆ. ಸೊ ಎ ವ್ಯಾಲ್ಯೂ ಏನಾಯಿತು, 2 ಆಯಿತು. ಸೊ ಐ ಅನ್ನೋದು ಆರ್ಗ್ಯುಮೆಂಟು, ಎ ಅನ್ನೋದು ಇಲ್ಲಿ ಪ್ಯಾರಾಮೀಟರ್ ಅನ್ನಿಸ್ಕೊಳ್ಳುತ್ತೆ. ಈ ಐಗೆ ವ್ಯಾಲ್ಯೂಸ್ ಎಲ್ಲಿಂದ ಬರ್ತಾ ಇದೆ, ಈ ರೇಂಜ್ ಫಂಕ್ಷನಿಂದ ಬರ್ತಾ ಇದೆ. ಸೊ ಈ ಪ್ರೋಗ್ರಾಮ್ನ ಇವಾಗ ಪೂರ್ಣವಾಗಿ ರನ್ ಮಾಡಿ ನೋಡೋಣ ಬನ್ನಿ. ನೋಡಿ ಔಟ್ಪುಟ್ ಏನೋ ಕರೆಕ್ಟಾಗಿ ಬರ್ತಾ ಇದೆ. 2 ಇಂಟು 1 ಇಸ್ ಈಕ್ವಲ್ ಟು 2, 2 ಇಂಟು 2 ಇಸ್ ಈಕ್ವಲ್ ಟು 4, ಟಿಲ್ 2 ಇಂಟು 10 ಇಸ್ ಈಕ್ವಲ್ ಟು 20. ಸೊ ಇವಾಗ ನಮಗೆ ಯಾವ ರೀತಿ ನಮಗೆ ಮಲ್ಟಿಪ್ಲಿಕೇಶನ್ ಟೇಬಲ್ ಆಫ್ 2 ಹೆಂಗೆ ಜನ್ರೇಟ್ ಮಾಡಬೇಕು ಅನ್ನೋದನ್ನು ಗೊತ್ತಾಯಿತು. ಒಂದು ವೇಳೆ ನನಗೆ ಇದೇ ಮಲ್ಟಿಪ್ಲಿಕೇಶನ್ ಟೇಬಲ್ ಆಫ್ 3 ಜನ್ರೇಟ್ ಮಾಡಬೇಕು ಅಂದರೆ ಏನು ಮಾಡಬೇಕಾಗಿಲ್ಲ, ಜಸ್ಟ್ ಒಂದು ಸ್ಮಾಲ್ ಚೇಂಜ್ ಮಾಡಬೇಕು ನೀವು ಪ್ರೋಗ್ರಾಮಲ್ಲಿ. ಇದನ್ನು ನಾನು 3 ಮಾಡ್ತೀನಿ, ಅಲ್ಲಿ ಇಲ್ಲಿ ಮತ್ತೆ ನಾನು 3 ಇಂಟು ಎ ಅಂತ ಮಾಡ್ತೀನಿ. ಸೊ ಅವಾಗೇನಾಗುತ್ತೆ, ಮಲ್ಟಿಪ್ಲಿಕೇಶನ್ ಟೇಬಲ್ ಆಫ್ 3 ಜನ್ರೇಟ್ ಆಗುತ್ತೆ. ನೋಡಿ ಮಲ್ಟಿಪ್ಲಿಕೇಶನ್ ಟೇಬಲ್ ಆಫ್ 3 ಈ ಥರ ಜನ್ರೇಟ್ ಆಗ್ತಾ ಇದೆ. ಸೊ ಇವಾಗ ನೀವು
ಫಂಕ್ಷನ್ಸ್ನ ಯಾವ ರೀತಿ ಕರಿಬೇಕು ಅನ್ನೋದನ್ನು ನೀವು ಕಲ್ತ್ರಿ. ಮೊದಲು ಫಂಕ್ಷನ್ ಡೆಫಿನೇಷನ್ ಅಂದರೆ ಏನು ಅಂತ ಕಲ್ತ್ರಿ. ಆಮೇಲೆ ಫಂಕ್ಷನ್ನ ಯಾಕೆ ಬರಿಬೇಕು ಅನ್ನೋದನ್ನು ನೀವು ಕಲ್ತ್ರಿ. ಫಂಕ್ಷನ್ಸ್ ಬರೆಯೋದ್ರಿಂದ ಏನು ಉಪಯೋಗ ಅನ್ನೋದನ್ನು ಕೂಡ ನೀವು ಕಲ್ತ್ರಿ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾವ್ಯಾವ ಥರ ನಾನು ಫಂಕ್ಷನ್ಸ್ನ ಕರಿಬೋದು ಪ್ರೋಗ್ರಾಮಿಂದ, ಅಂದರೆ ಕಾಲ್ ಮಾಡ್ಬೋದು ಅನ್ನೋದನ್ನು ಕೂಡ ಕಲ್ತ್ರಿ. ಡೈರೆಕ್ಟಾಗಿ ನೀವು ಫಂಕ್ಷನ್ ನೇಮ್ನ ಕಾಲ್ ಮಾಡ್ಬೋದು, ಅದು ಮೆಥಡ್ 1. ಅಥವಾ ಫಂಕ್ಷನ್ ನೇಮ್ನ ವೇರಿಯಬಲ್ಗೆ ಅಸೈನ್ ಮಾಡಿ ಆ ವೇರಿಯಬಲ್ನ ಪ್ರಿಂಟ್ ಮಾಡ್ಬೋದು, ಅದು ಮೆಥಡ್ 2. ಇನ್ನು ಮೂರನೇದು ಫಂಕ್ಷನ್ನ ಡೈರೆಕ್ಟಾಗೇ ಪ್ರಿಂಟ್ ಮಾಡ್ಬೋದು. ನೀವು ಪ್ರಿಂಟ್ ಫಂಕ್ಷನ್ನಲ್ಲೇ ಫಂಕ್ಷನ್ನ ಪ್ರಿಂಟ್ ಮಾಡ್ಬೋದು, ಅದು ಮೆಥಡ್ 3. ಇನ್ನು 4ನೇ ಮೆಥಡು ಇಫ್ ಕಂಡೀಷನಲ್ಲಿ ನೀವು ಫಂಕ್ಷನ್ಸ್ನ ಯೂಸ್ ಮಾಡ್ಬೋದು, ಅದು ಮೆಥಡ್ 4. ಮತ್ತು 5th ಮೆಥಡು ಫಾರ್ ಲೂಪಲ್ಲಿ ನೀವು ಫಂಕ್ಷನ್ಸ್ನ ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಈ ಥರ ಅನೇಕ ರೀತಿಗಳಲ್ಲಿ ನೀವು ಫಂಕ್ಷನ್ಸ್ನ ಕರಿಬೋದು. ಯಾವ ಮೆಥಡಾಲಜಿನ ನೀವು ಯೂಸ್ ಮಾಡ್ತೀರಾ ಅನ್ನೋದು ಯಾವ ಥರ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಫಂಕ್ಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಪೈಥನ್ನಲ್ಲಿ. ನೀವು ಡೇಟಾ ಸೈನ್ಸು ಅಥವಾ ಮುಂದೆ ಯಾವುದೇ ವಿಧವಾದಂತಹ ಹೈಯರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತೊಗೊಂಡಾಗ ಫಂಕ್ಷನ್ಸ್ನ ನೀವು ತುಂಬಾ ಉಪಯೋಗಿಸ್ತೀರ. ಸೊ ಇವಾಗ ನಿಮಗೆ ಫಂಕ್ಷನ್ಸ್ ಅಂದರೆ ಏನು ಅಂತ ನಿಮಗೆ ಅರ್ಥ ಆಯ್ತಲ್ವಾ? ಸೊ ಇವಾಗ ನಾನು ನಿಮಗೆ ಎಂಡ್ ಆಫ್ ದಿ ಸೆಷನ್ಗೆ ಬರ್ತಾ ಇದ್ದೀನಿ. ಸೊ ಎಂಡ್ ಆಫ್ ದಿ ಸೆಷನ್ ಬರೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಟಾಸ್ಕನ್ನು ಇವಾಗ ಕೊಡ್ತಾ ಇದ್ದೀನಿ. ಆ ಟಾಸ್ಕು ಏನು ಅಂದರೆ, ರೈಟ್ ಎ ಪ್ರೋಗ್ರಾಮ್ ಇನ್ ಪೈಥನ್ ಟು ಫೈಂಡ್ ದ ಏರಿಯಾ ಆಫ್ ಎ ಟ್ರಯಾಂಗಲ್ ಯೂಸಿಂಗ್ ಎ ಫಂಕ್ಷನ್. ಅಂದರೆ ಒಂದು ಟ್ರಯಾಂಗಲಿನ ಏರಿಯಾ ನೀವು ಫಂಕ್ಷನ್ನ ಉಪಯೋಗಿಸ್ಕೊಂಡು ಮಾಡಬೇಕಾಗತ್ತೆ. ಸೊ ಇದನ್ನು ನೀವು ಯಾವ ರೀತಿ ಮಾಡ್ತೀರಾ, ಡೈರೆಕ್ಟಾಗಿ ಪ್ರಿಂಟ್ ಮಾಡ್ತೀರಾ ಇಲ್ಲ ವೇರಿಯಬಲ್ಗೆ ಅಸೋಸಿಯೇಟ್ ಮಾಡ್ತೀರಾ ಅನ್ನೋದನ್ನು ನೀವು ಡಿಸೈಡ್ ಮಾಡಿ. ತುಂಬ ಧನ್ಯವಾದಗಳು ಈ ಸೆಷನ್ನ ನೀವು ವಾಚ್ ಮಾಡಿದ್ದಕ್ಕೆ. ಮುಂದಿನ ಸೆಷನಲ್ಲಿ ಕೂಡ ನಾನು ಫಂಕ್ಷನ್ಸ್ನೇ ನಿಮಗೆ ಹೇಳ್ಕೊಡ್ತೀನಿ. ಆದರೆ ಫಂಕ್ಷನ್ಸಲ್ಲಿ ಇನ್ನೂ 2-3 ಕಾನ್ಸೆಪ್ಟು ಪೆಂಡಿಂಗ್ ಇದೆ. ಇನ್ನರ್ ಫಂಕ್ಷನ್ಸ್ ಅಂದ್ರೇನು, ಮತ್ತು ಫಂಕ್ಷನ್ಸಲ್ಲಿ ಲೋಕಲ್ ವೇರಿಯಬಲ್ಸ್ ಮತ್ತು ಗ್ಲೋಬಲ್ ವೇರಿಯಬಲ್ಸ್ ಅಂದರೆ ಏನು, ಈ 2 ಕಾನ್ಸೆಪ್ಟನ್ನ ನಾವು ಫಂಕ್ಷನ್ಸಲ್ಲಿ ತಿಳ್ಕೊಂಡು ನಾವು ಮುಂದಿನ ಚಾಪ್ಟರ್ಸ್ಗೆ ಹೆಜ್ಜೆ ಹಾಕೋಣ. ಅಲ್ಲಿವರೆಗೂ ನಮಸ್ಕಾರ.